ಹಿಂದುಳಿದ ವರ್ಗ ಆಯೋಗದ ವತಿಯಿಂದ ಸರ್ಕಾರ ಕೈಗೊಂಡಿರ್ತಕ್ಕಂಥ ಜಾತಿ ಜನಗಣತಿ ಏನಿದೆ ವೈಜ್ಞಾನಿಕವಾಗಿರಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾಕಂತಂದರೆ ಜಾತಿ ಜನಗಣತಿ ಮಾಡೋದರಿಂದ ಈ ಜಾತಿಗಳಲ್ಲಿ ಜಗಳಗಳು ಶುರುವಾಗ್ತವೆ. ಒಂದನೇದ್ದು. ಎರಡನೇದು, ಈಗಾಗಲೇ ಮತ್ತೆ ಸರ್ಕಾರ ಒಂದು ಘೋಷಣೆ ಮಾಡಿದೆ, ಕ್ರಿಶ್ಚಿಯನ್ ಇದು ಒಂದು ಧರ್ಮ ಇದೆ, ಆ ಧರ್ಮದಲ್ಲಿಯೂ ಕೂಡ ಮತ್ತು ಒಳಜಾತಿಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರ ಒಂದು ಆದೇಶ ಕೊಟ್ಟಿದೆ. ಅದು ತಮ್ಗೆ ಗೊತ್ತಿರಬಹುದು. ಅದಕ್ಕೆ ಈ ಜಾತಿ ಜನಗಣತಿ ಆಗೋದಕ್ಕಿಂತ ಮುಂಚಿತವಾಗಿ ಜನಪ್ರತಿನಿಧಿಗಳ ಆಸ್ತಿ ಜನಗಣತಿ ಆದರೆ ಒಳ್ಳೆಯದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನನ್ನನ್ನು ಒಳಗೊಂಡಂತೆ ಜನಪ್ರತಿನಿಧಿಗಳ ಆಸ್ತಿ ಜನಗಣತಿ ಆದರೂ ಭಾಳ ಒಳ್ಳೆಯದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಜನಪ್ರತಿನಿಧಿಗಳು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಜನದ ಪ್ರತಿನಿಧಿಗಳು ಉದಾಹರಣೆಗೆ ಈ ಕೆಲವೊಬ್ಬರು ನಾವು ಸದೃಢವಾಗಿರ್ತೀವಿ ಫೈನಾನ್ಷಿಯಲಿ, ಹೌದಾ, ಸೌಲಭ್ಯ ಬೇಕಾಗಂಗಿಲ್ಲ. ನಮ್ಮಲ್ಲಿಯೂ ಕೂಡ ಅತಿ ಕಡು ಬಡವರು ಇರ್ತಾರೆ. ಮತ್ತು ಅವ್ರಿಗೆ ಸಿಗಬೇಕಾಗಿತ್ತಪ್ಪ ಅಂತಂತಂದರೆ ಮತ್ತು ಇದು ಅದಕ್ಕೆ ನಾವು ಹೇಳ್ತಕ್ಕಂಥದ್ದು ಏನಂದರೆ, ಆರ್ಥಿಕ ವ್ಯವಸ್ಥೆಯನ್ನು ಪರಿಗಣನೆ ತಗೊಂಡು ಮಾಡಿದರೆ ಅದು ಒಳ್ಳೆಯದಾಗ್ತದೆ ಅಂತಕ್ಕಂಥದ್ದು. ಈಗ ಉದಾಹರಣೆಗೆ ನಮ್ಮ ಜಾತಿ ಒಂದು ವೀರಶೈವ ಲಿಂಗಾಯತ, ಆ ಲಿಂಗಾಯತ ಜಾತಿಯಲ್ಲಿ ಕಡು ಬಡವರು ಎಷ್ಟೋ ಜನರ ಅವ್ರಿಗೆ ಸಿಗ್ತಾ ಇಲ್ಲ ಸೌಲಭ್ಯ. ಸದೃಢವಾಗಿ ಇರ್ಬೋದು ಲಿಂಗಾಯತರು, ಎಲ್ಲರೂ ಶ್ರೀಮಂತರೇ ಅಂತಕ್ಕಂಥದ್ದು ಹೇಳ್ತಾರೆ ಜನರು. ಅದಕ್ಕೆ ನಾನು ಎರಡು ಮಾತಿಲ್ಲ, ಎಲ್ಲರೂ ಬಡವರೇ ಅವಿ, ಯಾರೂ ಶ್ರೀಮಂತರಿಲ್ಲ. ಕೆಲವಷ್ಟು ಬೆರಳಿನಷ್ಟು ಮಾತ್ರ ನಮ್ಮ ಜಾತಿಯಲ್ಲಿ ಶ್ರೀಮಂತರಿದ್ದಾರೆ, ನಮ್ಮ ಜಾತಿಯಲ್ಲಿ ಅತಿ ಕಡು ಬಡವರು ಕೂಡ ಇದ್ದಾರೆ. ಅಂಥವ್ರನ್ನ ಗುರುತಿಸ್ತಕ್ಕಂಥ ಪ್ರಯತ್ನ ಮಾಡಿ ಈಗೇನು ಮಾಡ್ತಾರೆ, ಈಗ ನಮ್ಮನ್ನು ಗುರುತಿಸಿ ನಮ್ಮನ್ನೇ ಹೊಡೆದಾಡ್ತಕ್ಕಂಥ ನೀತಿ ನಡೆದ ಸರ್ಕಾರ ಮಾಡ್ತಕ್ಕಂಥದ್ದು ಜನಗಣತಿ ಏನಪ್ಪ ಅಂತಂದ್ರೆ ಆಧಾರ ರಹಿತವಾದದ್ದು, ಹೊಡೆದು ಆಳ್ತಕ್ಕಂಥ ನೀತಿ ಅಂದರೆ ಬ್ರಿಟಿಷ್ ಪಾಲಿಸಿಯನ್ನು ನಡೆಸಿದ್ದದ ಕಾಂಗ್ರೆಸ್ ಸರ್ಕಾರ ಅಂತ ನಾವು ಒತ್ತಾಯ ಪೂರ್ವಕವಾಗಿ ಹೇಳ್ತೀನಿ.